ಒಂದು ತಿಂಗಳು ಮಾನಸಿಕವಾಗಿ ಇದಾಗಿದೆ, ದೈಹಿಕವಾಗಿ ಆಗಲಿಲ್ಲ ಜೀವನ ಬೇಕಾಗಿಲ್ಲ. ಆಗ ಒಂದು ತಿಂಗಳು ಹೇಗೆ ನೀವು ಸರ್ವೈವ್ ಆದ್ರಿ ಅಂತ? ನಾನು ಆ್ಯಕ್ಚುಲಾಗಿ ನೀವು ಹಾಸ್ಪಿಟ್ಲೆಲ್ಲ ಪರಿಸ್ಥಿತಿ ನೀವು ನೋಡಿದ್ರೆ ಒಳಗಡೆ ನೀವು ಕ್ಯಾಮ್ರಾ ಇಲ್ಲ, ಅಲ್ಲಿ ನನ್ನ ಉಸಿರೇ ನಿಂತೋಗ್ಬಿಟ್ಟಿತ್ತು. ಕೆನ್ನೆಗೆ ಹೊಡೆದು ಡಾಕ್ಟ್ರು ಪ್ರವೀಣ್ ಯಾರು ಗೊತ್ತಿಲ್ಲ ಪಾಪ, ವಿಕಾಸ್ ಅವರ ಆಸ್ಪತ್ರೆಯಲ್ಲಿ ವಿನೋದ್ ರಾಜರು ಎದ್ದೇಳಿ ಅಂತಂತ ಹೇಳ್ಬಿಟ್ಟು ಹೇಳ್ಬಿಡ್ದು, ಏನ್ರಿ ನೀವು ಏನು ಇಷ್ಟು ವಿದ್ಯಾವಂತರಾಗಿ ಯಾಕ್ರಿ ವಿನೋದ್ ರಾಜರು ಹೇಳಿದ್ಮೇಲೆ ತಿರುಗಿ ಪಲ್ಸ್ ಸ್ಟಾರ್ಟ್ ಆಗಿದ್ದು. ನನಗೆ ಹೋಗ್ಬಿಡ್ಬೇಕಾಗಿತ್ತು ನಾನು ನಿಜವಾಗ್ಲೂ ತಾಯಿಯವ್ರ ಜೊತೆ. ಅಷ್ಟು ಅದು ಅಟ್ಯಾಚ್ಮೆಂಟಿನ ರೇಂಜ್ ಅದು ಆ ಮಟ್ಟಕ್ಕಿತ್ತು. ನಾನೀಗ ಬದುಕಿದ್ದೀನಿ, ಕೆಲವು ಕೆಲಸ ಅವ್ರದ್ದು ಬಾಕಿ ಇದೆ ಅಂತ ನಾನು ಬದುಕಿದ್ದೀನಿ. ನಾನು ಬದುಕಿಸಿರೋರು ಡಾಕ್ಟ್ರೇನೆ ಪಾಪ, ಅಲ್ಲಿ ಯಾರಿದ್ರು ನನಗೆ ಗೊತ್ತಿಲ್ಲ. ವ್ಯಕ್ತಿಗೆ ನಾನು ನಿಜವಾಗ್ಲೂ ಇಲ್ಲಿಂದ ನಾನು ಚಿರಋಣಿಯಾಗಿದ್ದೀನಿ. ಮತ್ತೆ ನನ್ನನ್ನು ಬದುಕಿಸಿದ್ರು ಅವರು. ಅಮ್ಮ ಬದುಕಿದ್ದಾರೆ ಅಂತ ಹೇಳಿ ಬದುಕಿಸಿದ್ರು ಅವ್ರೆ. ಆಮೇಲೆ ಹೋಗಿ ನೋಡಿದಾಗ ಅಮ್ಮ ಅಲ್ಲಿ ಇಲ್ಲ ಅನ್ನೋದೇ ಕಷ್ಟ ರೀ, ಒಪ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನೋಡ್ರಿ. ಏನೋ ನಾನು ಯಾರ ಹತ್ರ ಮಾತಾಡೋಗದೆ ಹೇಳಿದೆ, ಸುದೀರ್ಘ ಕಾಲ ಇವ್ರ ಜೊತೆಲಿ ಇದ್ದಿದ್ದು ನನಗೇನಾಗಿದೆ, ನನ್ನ ಮಾತಿನ ಧೋರಣೆ ನಿಮ್ಗೆ ಹಾಗೆ ಕಾಣಿಸ್ತಾ ಇದೆ. ಆದರೆ ನನಗೆ ಅದನ್ನು ಬಿಟ್ಟು ಯಾವ ರೀತಿ ಮಾತಾಡಬೇಕು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಈ ಒಂದು ತಿಂಗಳು ತುಂಬ ಭಾರವಾಗಿಯೇ ಎಲ್ಲರೂ ಯೋಚನೆ ಮಾಡಿದ್ರು, ಏನಣ್ಣ ಅಲ್ಲಿ ನಿಲ್ಲಿಸ್ಬಿಡ್ತೀರಾ. ನನ್ನ ಜೊತೆಲಿರೋರೆಲ್ಲ 2ನೇ ದಿವಸ 3ನೇ ದಿವಸಕ್ಕೆ ಸುಸ್ತು ಹೊಡೆದ್ಬಿಟ್ರು. ನನಗೆ ಅದು ಸುಸ್ತು ಅನ್ನಿಸ್ತಿಲ್ಲ, ಆತ್ಮನೇ ನನ್ನನ್ನು ಎಳ್ಕೊಂಡೋಗಿ ಅಲ್ಲಿ ಕೂರಿಸ್ತಾ ಇದೆ ಅಂತ ಅನ್ನಿಸ್ತದೆ ಅಷ್ಟೇ, ಏನಿಲ್ಲ. ಅದು ಮಾತ್ರ ಅಲ್ಲ, ನೀವು ಜೀವಂತ ಸಾಕ್ಷಿಯಾಗಿ ನೀವು ನನಗೆ ಕೇಳ್ತಾ ಇರುವಾಗೆಲ್ಲ ಮತ್ತೆ 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 ನಮ್ಮಮ್ಮ ನಿಮ್ಮ ರೂಪದಲ್ಲಿ ನನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವೇ ನನಗೆ ಆತ್ಮಸಾಕ್ಷಿ, ನೀವೇ ನನ್ನ ಕನ್ನಡಿ. ಅದು ಸರಿ ಇಲ್ಲ ಅಂದರೆ ನಿಮ್ಮ ಕನ್ನಡಿಗಳಲ್ಲಿ ಎಲ್ಲನೂ ಅಳುಕು ಕಂಡುಬಿಡ್ತದೆ. ನಾನು ಸರಿಯಾಗಿರಬೇಕು, ನನ್ನ ತಾಯಿಯವರ ಆಶೀರ್ವಾದ ಇರಬೇಕು, ನಿಮ್ಮ ಪ್ರೋತ್ಸಾಹ ಇರಬೇಕು. ಇಡೋ ಒಂದೊಂದು ಹೆಜ್ಜೆ ಈ ಜೀವನದಲ್ಲಿ ನನ್ನ ಸ್ವಾರ್ಥಕ್ಕೆ ನನಗೆ ಬೇಡ. 10 ಮಾತ್ರೆ ನುಂಗ್ತೀನಿ, ಒಂದೊಂದು ನುಂಗಿ ಕೂತ್ಕೊಂಡಾಗ 7 ಲೋಕ ಕಂಡುಬಿಡ್ತದೆ. ಕೆಲವೊಬ್ಬರಿಗೆ ಮದ್ಯಪಾನ ಮಾಡಿದಾಗ ಕಾಣಿಸ್ತದೆ. ನನಗೆ ಅದರ ಬದಲು ಮಾತ್ರೆ ಕೊಟ್ಟಿದ್ದಾರೆ. ಚಿಕ್ಕದು ಕೊಡಿ ಡಾಕ್ಟ್ರೆ ಅಂತಂದು ಕೇಳಿದೆ, ಅವರು 2 ಸೇರಿ ಒಂದಲ್ಲಿ ಹಾಕ್ಕೊಟ್ಟಿದ್ದಾರೆ. ಅದು ತಗೊಂಡ ತಕ್ಷಣ ನನಗೇನಾಗುತ್ತೆ, ಮಾತಾಡ್ತಾ ಇಲ್ಲಿಂದ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಈ ಜೀವನ ನಂದು, ನಾನು ಸ್ವಾರ್ಥಕ್ಕೆ ಏನು ಮಾಡಬೇಕು, ಏನೂ ಇಲ್ಲ. ನನ್ನಿಂದ ಎಷ್ಟು ಸಾಧ್ಯನೋ ಸಮಾಜಕ್ಕೆ ಮತ್ತು ನಮ್ಮ ಹಳೆ ಕಾಲದ ಕಲಾವಿದರು ವರ್ಗಕ್ಕೆ, ಆಮೇಲೆ ಕಿರು ಕಲಾವಿದರು ಎಲ್ರಿಗೂ ಸೇರಿ ಏನು ಮಾಡಬೇಕು ಪ್ರಯತ್ನ ಪಡ್ತಾಯಿದ್ದೀವಿ. DC ಸಾಹೇಬ್ರ ಹತ್ರ ಬೆಳಗ್ಗೆ ನಾನು ಫೋನ್ ಮಾಡಿದ್ದಾಗ ನೆನ್ನೆ ಅವ್ರು ಮೆಸೇಜ್ ಕಳಿಸಿದ್ದಾರೆ, AC ಅವ್ರ ಹತ್ರ ತಕ್ಷಣ ಅರಣ್ಯ ಇಲಾಖೆ ಬಗ್ಗೆ ಬೇಗನೆ ಮಾತಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ. ಖಂಡಿತ ನಿಮ್ಮ ಕಾಲಾವಧಿನಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಖಂಡಿತ ನಾನು ಕೇಳ್ಕೊತಾ ಇರೋದೇನು ಅಂದರೆ, ಆ ಕಡತಗಳು ನನ್ನ ಹತ್ರ ಈಗಲೂ ಕರೆಕ್ಟಾಗಿದೆ. ದಯವಿಟ್ಟು ತಾವು ಅದನ್ನು ನೋಡಿಬಿಟ್ಟು ಒಂದು ಹಳ್ಳಿಗೆ ತಾವು ಅದನ್ನು ಸರಿಯಾದ ತೀರ್ಪು ಕೊಟ್ಟರೆ ರಾಜ್ಯದಾದ್ಯಂತ ನಿಮಗೆ ಒಂದು ರೈತರಿಗೆ ನಾವು ನಿಜವಾಗ್ಲೂ ಎಂದೂ ಕೊಡೋಕ್ಕಾಗದೇ ಇರ್ತಕ್ಕಂಥ ಒಂದು ಒಳ್ಳೆ ಉಡುಗೊರೆ ಕೊಟ್ಟಾಗುತ್ತೆ. ಯಾಕಂದರೆ ಆ AC ಬಂದು ಒಂದು ನೋಟಿಸ್ ಕಳಿಸೋದು, ಆ ನೋಟಿಸ್ ಗೊತ್ತಿರುತ್ತಲ್ಲ ನಿಮಗೆ. ಸುಮ್ಮನೆ ಮನೆಯಿಂದ ಹಿಂಗೆ ಹೊರಡುವಾಗ ಸರ್ ಒಂದು ಕೋರ್ಟಿಂದ ಒಂದು ಇದು ಪೇಪರ್ ಬಂದಿದೆ ಅಂದರೆ ಎಷ್ಟು ವಿದ್ಯಾವಂತರಾದರೂ ನಮಗೇನೆ ಒಂಥರ ತಲೆ ಕೆರ್ಕೊಳ್ಳೋಂಗೆ ಆಗ್ಬಿಡುತ್ತೆ. ನಾನೇನು ತಪ್ಪು ಮಾಡಿದೆ ಅಂತ. ಹಾಗೆ ಒಬ್ಬ ರೈತ ವಿದ್ಯಾವಂತ ಈ ಭೂಮಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಆ ನೋಟಿಸ್ ಬಂದಾಗ ಆ ಮನಸ್ಥಿತಿ ಏನಾಗ್ಬೋದು. ಇಲ್ಲಿಂದ 6ನೇ ಕಿಲೋಮೀಟ್ರು 7 ಕಿಲೋಮೀಟ್ರು ಕರಕಲ್ ಕ್ರಾಸು, ಅಲ್ಲಿಗೆ ಹೋಗೋಕ್ಕೆ ಒದ್ದಾಡ್ತಾರೆ. ಹಿಂಗೆ ದೊಡ್ಡಬಳ್ಳಾಪುರಕ್ಕೆ ಬಂದು ಅವ್ರನ್ನ ಲ್ಯಾಂಡ್ ಗ್ರ್ಯಾಬರ್ಸು, ಭೂಕಳ್ಳರು, ಒತ್ತುವರಿ ಮಾಡ್ಕೊಂಡವರು ಅಂತಂತ ಹೇಳುವಂಥದ್ದು ತಪ್ಪು. ಒತ್ತುವರಿ ಮಾಡಿದಿರೇ ನೀವು ಜಾಗನ ಸರಿ ಮಾಡುವಂಥದ್ದು ನಿಮ್ಮ ಕರ್ತವ್ಯ ಅಲ್ವಾ. ದಯವಿಟ್ಟು ಅದನ್ನು ಮಾಡಿರಿ. ಒಂದು ಸರಿ ಬರ್ತೀರಾ ಈ ಒಂದು ಇದಕ್ಕೆ, ಹಲವಾರು ಸರಿ ಬರೋಕ್ಕಾಗಲ್ಲ. ಸುದೀರ್ಘ ಕಾಲ ಈ ಹೋರಾಟ ನಡ್ಕೊಂಡೇ ಬಂದಿದೆ. ಇದೆ 998 ಎಕರೆನೂ 16 ಗುಂಟೆ ಇದೆ, ಹೆಚ್ಚು ಕಡಿಮೆ. ನಾನು ಹೇಳ್ತಾ ಇದ್ದೀನಿ, ಮನವಿನೂ ಕೊಟ್ಟಾಯಿತು, ಸರ್ಕಾರನೂ ಸ್ಪಂದಿಸಿದೆ. ಮುಖ್ಯಮಂತ್ರಿಗಳು ಪಾಪ DC ಸಾಹೇಬ್ರಿಗೆ ಹೇಳಿದ್ದಾರೆ, DC ಸಾಹೇಬರು ಸ್ಪಂದಿಸಿದ್ದಾರೆ. ನಾನೇನು ಸ್ಪಂದಿಸೋದನ್ನು ಅದಕ್ಕೊಂದು ನಿರಂತರ ತೀರು ನಾವು ಕಂಡುಬಿಡೋಣ, ಅದು ಭಾರಿ ಸೂಕ್ತ ಅಂತ ನನಗನ್ನಿಸ್ತದೆ. ನಿಮ್ಮೆಲ್ಲರ ಮುಂದೆ ಇದನ್ನು ನಾನು ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ.